ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ಜನಪ್ರಿಯ ಜಾನಪದ ಕಲಾವಿದರು, ನಿವೃತ್ತ ಉಪನ್ಯಾಸಕರು ಆದಂತಹ ದೇವರಹಳ್ಳಿ ಚೌಪುಸ್ವಾಮಿಯವರು. ಅವರು ಕೂಡ ಸಂಗ್ರಾಮ ಟಿವಿಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಜಾನಪದ ಕೋಗಿಲೆ ಎಂದೇ ತಾಲೂಕಿನಲ್ಲಿ ಚಿರಪರಿಚಿತ ಆಗಿರ್ತಕ್ಕಂತಹ ಚೌಪುಸ್ವಾಮಿಯವರೇ, ನಿಮಗೆ ನಿಮ್ಮ ಕುಟುಂಬದ ಹಿನ್ನೆಲೆ ಏನು? ಸರ್, ನನ್ನ ಕುಟುಂಬದ ಹಿನ್ನೆಲೆ ಅಂದರೆ ನನ್ನ ತಾಯಿ ಹೆಸರು ಶೋಭಾನೆ ನಾಗಮ್ಮ ಅಂತ ಸರ್. ನನ್ನ ತಾಯಿ ಸುಮಾರು ಒಂದು ಬಂಡಿ ಶೋಭಾನೆ ಪದ ಹೇಳೋರು. ನನ್ನ ತಾಯಿಯಿಂದ ಬಂದ ನನ್ನ ತಂದೆಯೂ ಕೂಡ ಒಬ್ಬ ಕಲಾವಿದರು. ಅವರು ರಂಗಗೀತೆಗಳನ್ನು ಆಡೋರು ಮತ್ತು ಇದನ್ನು ಆಡೋರು, ನಾಟಕದಲ್ಲಿ ಪಾತ್ರ ಮಾಡೋರು. ನಮ್ಮ ತಂದೆ ರಾಜವಿಕ್ರಮ, ಕರ್ಣ, ಅರ್ಜುನ ಪಾತ್ರ ಎಲ್ಲ ಮಾಡೋರು. ನನ್ನ ತಾಯಿ ಮಾತ್ರ ಶೋಭಾನೆ ನಾಗಮ್ಮ ಅಂತ ಭಾಳ ನಮ್ಮ ಸುತ್ತಮುತ್ತ ಹೇಳುವರೆಗೂ ನನ್ನ ತಾಯಿ ಪ್ರಸಿದ್ಧಿ. ಹಾಗಾಗಿ ನನ್ನ ತಾಯಿಯಿಂದ ನನಗೆ ಬಂದದ್ದು ಈ ಜಾನಪದ ಕಲೆ ಅಂತ ನಾನಂತೂ ಭಾವಿಸಿದ್ದೀನಿ. ಸರಿ, ನಾನು ಹೈಸ್ಕೂಲು ಮತ್ತು ಕಾಲೇಜಿಗೆ ಓದುವಾಗಲೇ ನನಗೆ ಇವು ಸ್ವಲ್ಪ ಜಾನಪದಗಳು ನನ್ನನ್ನು ಅಂಟ್ಕೊಬಂದು, ಆಮೇಲೆ ನಾನು ಉದ್ಯೋಗ ಬಂದ ನಂತರ 1980ನೇ ಇಸ್ವಿ 81-80ನೇ ಇಸ್ವಿ ಆಜುಬಾಜಲ್ಲಿ ಅಪ್ಪಗೆರೆ ತಿಮ್ಮರಾಜು ಅವರು ನನಗೆ ಪರಿಚಯ ಆದರು. ತಿಮ್ಮರಾಜು ಒಂದು ಪರಿಚಯ ಆದಮೇಲೆ ತಿಮ್ಮರಾಜು ಜೊತೆ ಒಳಗೆ ನಾನು ಆಡ್ತಾಯಿದ್ದೆ. ಮೊಟ್ಟ ಮೊದಲಿಗೆ ನಾನು ಮೈಕ್ ಹಿಡಿದು ಆಡಿದಂಥ ಜಾಗ, ಸ್ಥಳ, ಕಾಲೆ ಅಂದರೆ ಚನ್ನಪಟ್ಟಣ ತಾಲೂಕಿನ ನಡು ಪೇಟೆಯಲ್ಲಿರ್ತಕ್ಕಂಥ ಗಾಂಧಿ ಭವನ. ಆ ಗಾಂಧಿ ಭವನದ ಹತ್ರ ನೋಡಿ 1981ನೇ ಇಸ್ವಿಯಲ್ಲಿ ಮೈಕ್ ಹಿಡಿದು ತಿಮ್ಮರಾಜು ಜೊತೆಯಲ್ಲಿ ನಾನು ಆಡಿದ್ದು ಜಾನಪದ. ಆವತ್ತು ಹಿಡಿದಂಥ ಈ ಜಾನಪದ ಕಲೆ ನನ್ನನ್ನು ನಿವೃತ್ತಿ ಆದರೂ ಬಿಡ್ತಾಯಿಲ್ಲ ಸರ್. ಹಾಗಾಗಿ ನಾನು ಜಾನಪದವನ್ನು ಬೆಳೆಸ್ಕೊಂಡು ಬಂದೆ. ಜೊತೆಯೊಳಗೆ ಬಾಣಂದೂರು ಕೆಂಪಯ್ಯನವ್ರ ಜೊತೆಲಿ ಆಡಿದ್ದೀನಿ, ಮೈಸೂರು ಮಹಾದೇವಪ್ಪನ ಜೊತೆಲಿ ಆಡಿದ್ದೀನಿ, ಕೋಲಾರ ರಾಜಪ್ಪನ ಜೊತೆಲಿ ಆಡಿದ್ದೀನಿ, ಮೈಸೂರು ಜೆನ್ನಿ ಒಂದಿಗೆ ಆಡಿದ್ದೀನಿ. ಹಾಗಾಗಿ ನಾನು ಉದ್ಯೋಗದಲ್ಲಿದ್ದಾಗ ರಾಮನಗರದಲ್ಲಿ ಶಿಕ್ಷಕನಾಗಿದ್ದಾಗ ನನ್ನನ್ನು ಕಲೆಯನ್ನು ಪರಿಚಯಿಸಿ ಕಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಕ್ಷರ ಬೆಳಕು ಸಾಕ್ಷರತಾ ಆಂದೋಲನ ಕಾರ್ಯಕ್ರಮ ಪ್ರಾರಂಭ ಆಯಿತು ಸರ್. ಅಕ್ಷರ ಬೆಳಕು ಸಾಕ್ಷರತಾ ಆಂದೋಲನ ಕಾರ್ಯಕ್ರಮಕ್ಕೆ ನನ್ನನ್ನು ಇಲಾಖೆಯಿಂದ ಡೆಪ್ಯುಟೇಷನ್ ಮಾಡಿದ್ರು. ಅಲ್ಲಿ ನಾನು ಜಿಲ್ಲಾ ಮಟ್ಟದ ಜಾನಪದ ಕಲಾವಿದನಾಗಿ, ಜಾಗೃತಿ ಬೀದಿ ನಾಟಕಗಳ ನಿರ್ದೇಶಕನಾಗಿ, ನನಗೆ ಹೆಗ್ಗೋಡು, ನೀನಾಸಮ ಮತ್ತು ಮೈಸೂರು SRC ಒಳಗೆ ನನಗೆ ಬೀದಿ ನಾಟಕದ ತರಬೇತಿ ಆಗಿದೆ. ಹಾಗಾಗಿ ನಾನು ಸುಮಾರು ಒಂದು 12-13 ವರ್ಷಗಳ ಕಾಲ ನನ್ನನ್ನು ನಿಯೋಜನೆ ಮಾಡಿದರು ಸಾಕ್ಷರತಾ ಆಂದೋಲನಕ್ಕೆ. ಅಲ್ಲಿ ಹಳ್ಳಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಅಕ್ಷರ ಕಲಿಬೇಕು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡು ನನ್ನನ್ನು ಆ ಕಾಲಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DC ಆಗಿದ್ದಂಥ ನಾಯಕರು, ಮತ್ತು ಜಮೀರ್ ಪಾಷಾ ಚೀಫ್ ಸೆಕ್ರೆಟರಿ, ಇವರೆಲ್ಲ ನನ್ನನ್ನು ಬಹಳ ಚೆನ್ನಾಗಿ ಕಂಡುಕೊಂಡು ನನಗೆ ಸಾಕ್ಷರ ಕೋಗಿಲೆ ಅಂತಲೇ ನನಗೆ ಒಂದು ಬಿರುದು ಕೊಟ್ಟು, ನನಗೆ ರಾಮನಗರದಲ್ಲಿ ಒಂದು ನಿವೇಶನವನ್ನು ಕೊಟ್ಟು ನನ್ನನ್ನು ಭಾಳ ಸತ್ಕರಿಸಿ ನನ್ನನ್ನು ಸಾಕ್ಷರ ಕೋಗಿಲೆ ಅಂತಲೇ ಕರೆದ್ರು. ಸುಮಾರು 12 ವರ್ಷಗಳ ಕಾಲ ನಾನು ಸಾಕ್ಷರತೆಯಲ್ಲಿ ಕೆಲಸ ಮಾಡಿ ಕೊನೆಗೆ ಜಾನಪದದಲ್ಲಿ ನಾನು ರಾಜ್ಯ ಮಟ್ಟದಲ್ಲೂ ಕೂಡ ಜಾನಪದವನ್ನು ಆಡಿ ರಾಜ್ಯದ ಮಟ್ಟದ ಕಲಾವಿದನಾಗಿ ಆಗಿದ್ದೀನಿ. ಆಮೇಲೆ ಈಗ ಮೊನ್ನೆ ನನಗೆ ದೇವರಾಜಸ್ವ ಪ್ರಶಸ್ತಿ ಕೊಟ್ಟರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ದೇವರಾಜಸ್ವ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ನಾನು ಹೀಗಾಗಿ ಸ್ನೇಹಿತರೆ, ನಾನು ಜನಪದ ಕಲಾವಿದನಾಗಿ ಹೊರಹೊಮ್ಮಿದೆ. ಮೊನ್ನೆ ಕೆಂಪಯ್ಯನವ್ರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲೂ ಕೂಡ ನಾನು ಆಡಿದ್ದೀನಿ. ಕಾಲಕ್ರಮದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಅವ್ರ ಜೊತೆ ಆಡಿದ್ದೀನಿ. ನನ್ನ ಜನಪದ ಕಲೆ ನನ್ನನ್ನು ಬೆನ್ನಟ್ಟಿ ಬಂತು. ಹೀಗಾಗಿ ನಾನು ಜಾನಪದವನ್ನು ಮೈಗೂಡಿಸ್ಕೊಂಡು ಬಂದೆ ಸರ್. ಈಗಲೂ ಜಾನಪದವನ್ನು ಆಡ್ತಾಯಿದ್ದೀನಿ. ನನ್ನನ್ನು ಈಗಲೂ ಟ್ರಸ್ಟ್ಗಳಲ್ಲಿ ನನ್ನ ಬಿಡೋದ್ರು. ಮತ್ತು ನಾನು ಮತ್ತು ಬಾಣಂದೂರು ಕೆಂಪಯ್ಯನವ್ರು ಇಬ್ಬರೂ ರಾಮನಗರ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಟ್ರಸ್ಟ್ ಸೆಲೆಕ್ಷನ್ ಕಮಿಟಿ ಮೆಂಬರ್ ಆಗಿ ನಾವು ಕೆಲಸ ಮಾಡಿದ್ದೀವಿ ಇಬ್ಬರೂ. ಆಮೇಲೆ ಮತ್ತೆ ಕಳೆದ 2 ವರ್ಷದಲ್ಲಿ ಸೆಲೆಕ್ಷನ್ ಕಮಿಟಿ ಮೆಂಬರಾಗಿ ಕೆಲಸ ಮಾಡಿದ್ದೀನಿ. ಈ ಟ್ರಸ್ಟ್ಗಳಿಗೆ ಹಣ ಬಿಡುಗಡೆ ಮಾಡುವ ಇದರಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಹಾಗಾಗಿ ನಾನು ಜಾನಪದ ಕಲಾವಿದನಾಗಿ
ಹೊರಹೊಮ್ಮಿ ಬಂದು ಈಗಲೂ ನಾನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ನನ್ನನ್ನು 2 ತಾಲೂಕು ಆಯ್ಕೊಂಡಿದ್ದಾರೆ, ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತು ಜಾನಪದ ಕಲಾವಿದನಾಗಿ. ರಾಮನಗರ ಜಿಲ್ಲೆಗೆ, ಆ ತಾಲೂಕಿಗೆ ಮತ್ತು ಚನ್ನಪಟ್ಟಣ ತಾಲೂಕಿಗೆ ನಾನು ಈಗಲೂ ಕೂಡ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀನಿ. ನನ್ನ ಜಾನಪದ ಕಲೆ ಇನ್ನೂ ನನ್ನ ಬಿಟ್ಟಿಲ್ಲ. ನಾನು ರಾಮನಗರದಿಂದ ನನ್ನನ್ನು ವರ್ಗಾವಣೆ ಪ್ರಮೋಷನ್ ಆಯಿತು, ನನಗೆ ಬಡ್ತಿ ಸಿಕ್ಕಿ ನಾನು ಚನ್ನಪಟ್ಟಣ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಾನು ಅಧ್ಯಾಪಕನಾಗಿ ಬಂದೆ. ಇಲ್ಲಿಗೆ ಕಾಲೇಜಲ್ಲಿ ಸುಮಾರು 7 ವರ್ಷಗಳ ಕಾಲ ನಾನು ಕೆಲಸ ಮಾಡಿ ಕಾಲೇಜಿಂದ ನಿವೃತ್ತಿಯಾದೆ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಿವೃತ್ತಿ ಆದಮೇಲೂ ಕೂಡ ನಾನು ನಮ್ಮ ರಾಮನಗರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನು ಸಾಂಸ್ಕೃತಿಕ ಘಟಕದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈಗಲೂ ನಾನು ಅದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ತೊಡಗಿದ್ದೀನಿ. ಈಗಲೂ ಕೆಲಸ ಮಾಡಿದ್ದೀನಿ. ಈಗಲೂ ಹಾಡಾಡಿಕೊಂಡು ನನ್ನ ಈ ಜಾನಪದ ಕಲೆಯನ್ನು ಮುಂದುವರಿಸ್ಕೊಂಡೇ ಬರ್ತಾಯಿದ್ದೀನಿ ಸರ್. ಹೀಗಾಗಿ ನನ್ನನ್ನು ಈಗಾಗಲೇ ಎಲ್ಲರೂ ಜಾನಪದ ಕೋಗಿಲೆ ಅಂತಾರೆ, ಸಾಕ್ಷರ ಕೋಗಿಲೆ ಅಂತಾರೆ, ಹಿರಿಯ ಜಾನಪದ ಗಾಯಕ ಅಂತಾರೆ. ನನಗೆ ಪ್ರಶಸ್ತಿಗಳಂತೂ ಸಾಮಾನ್ಯವಾಗಿ ಬಂದೇ ಇವೆ. ಆ ಪ್ರಶಸ್ತಿಗಳೆಲ್ಲ ಎಷ್ಟು ಅಂತ ಹೇಳೋದು ನಾನು. ಕನ್ನಡ ರತ್ನ ಪ್ರಶಸ್ತಿ ಕೊಟ್ಟವ್ರೆ, ಜಾನಪದ ಜಂಗಮ ಪ್ರಶಸ್ತಿ ಕೊಟ್ಟವ್ರೆ, ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟವ್ರೆ, ದೇವರಾಜ ಪ್ರಶಸ್ತಿ ಕೊಟ್ಟವ್ರೆ. ಹೀಗಾಗಿ ನನ್ನ ಜಾನಪದ ಕಲೆ ಈಗಲೂ ಮುಂದುವರಿತಾ ಇದೆ ಸರ್. ನಾನು ಚನ್ನಪಟ್ಟಣ ತಾಲೂಕು ದೇವರಹಳ್ಳಿ ಗ್ರಾಮದ ಚೌಡಯ್ಯ ಪುಟ್ಟಸ್ವಾಮಿ ಅಂತ ನನ್ನ ಹೆಸರು. ಚೌಡಯ್ಯನ ಮಗ ಪುಟ್ಟಸ್ವಾಮಿ, ಸಿ ಪುಟ್ಟಸ್ವಾಮಿ ಅಂತಿತ್ತು. ಅದನ್ನು ನಾನು ಮೈಸೂರಿನಲ್ಲಿ MA ಮಾಡುವಾಗ, ಮೈಸೂರಲ್ಲಿ ನಾನು MA ಓದುವಾಗ ನಾನು ಕುವೆಂಪು ಅವರ ಒಂದು ಇದಕ್ಕೆ ಪಾತ್ರನಾಗಿ ನನ್ನ ಹೆಸರನ್ನು ಚೌಡಯ್ಯ ಪುಟ್ಟಸ್ವಾಮಿ ಇದ್ದದ್ದನ್ನು ಚೌಪು ಸ್ವಾಮಿ ಅಂತ ಮಾಡಿಕೊಂಡೆ. ಈಗ ನನ್ನನ್ನು ಪುಟ್ಟಸ್ವಾಮಿ ಅಂದರೆ ಯಾರೂ ಪರಿಚಯ ಗುರ್ತಿರಲಿಲ್ಲರು. ಚೌಪು ಎಂದೇ ಇಡೀ ಬೆಂಗಳೂರು, ಅವಿಭಾಜ್ಯ ಬೆಂಗಳೂರು 8 ತಾಲೂಕಲ್ಲೂ ನಾನು ಚೌಪು ಸ್ವಾಮಿ ಅಂತಲೇ ನಾನು ಈಗ ಪರಿಚಯ ಆಗಿರೋದು. ಚೌಪು ಬ್ಯಾಂಕಲ್ಲೂ ಕೂಡ ಅಷ್ಟೇ, ನನ್ನ ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ, ಎಲ್ಲ ಕಡೆಯೂ ಚೌಪು ಸ್ವಾಮಿ ಅಂತಲೇ ನನ್ನನ್ನು ಕರೀತಾರೆ. ಹಿರಿಯ ಜಾನಪದ ಗಾಯಕ ಚೌಪು ಸ್ವಾಮಿ ಅಂತಲೇ ಕೂಗ್ತಾರೆ ಸರ್. ಹೀಗಾಗಿ ನನ್ನ ಜಾನಪದ ಕಲೆಯನ್ನು ಈಗಲೂ ನಿವೃತ್ತಿಯಾಗಿ ನನಗೆ 13ನೇ ವರ್ಷ ತುಂಬ್ತಾ ಇದೆ ಸರ್. ನನಗೆ ಈಗಾಗಲೇ 73 ವರ್ಷ ತುಂಬಿ 74ನೇ ವರ್ಷಕ್ಕೆ ಕಾಲಿಕ್ಕಿದ್ದೀನಿ. ಜಾನಪದವನ್ನು ಈಗಲೂ ಮೈಗೂಡಿಸ್ಕೊಂಡು ನಾನು ಬರ್ತಾಯಿದ್ದೀನಿ. ಚನ್ನಪಟ್ಟಣ ತಾಲೂಕಿನ ಕುಗ್ರಾಮ ದೇವರಹಳ್ಳಿ ಬಡ ದಂಪತಿಗಳ ಕುಟುಂಬದಲ್ಲಿ ಜನಿಸಿದಂತಹ ಚೌಪುಸ್ವಾಮಿಯವರೇ, ನಿಮ್ಮ ತಾಯಿ ಅಂತ ಹೇಳಿದ್ರಿ ಶೋಭಾನೆ ನಾಗಮ್ಮ. ಶೋಭಾನೆ ನಾಗಮ್ಮರವರು ಅವರಿಗೆ ಬಳುವಳಿಯಾಗಿ ಅವರ ತಾಯಿ, ಅವರ ಅಜ್ಜಿ ಹಿಂದೇನಾದ್ರು ಬಳುವಳಿ ಬಂದಿತ್ತೆ? ಹೌದು ಸರ್. ನಮ್ಮ ತಾಯಿಯವರು ತವರೂರು ಬಿಡದಿ ಹತ್ರ ಒಂದು ಹಳ್ಳಿ ಹಸಮರದೊಡ್ಡಿ ಅಂತ. ನಮ್ಮ ತಾಯಿ ದೇವರ ಪದಗಳನ್ನು ಅಲ್ಲಿಂದಲೇ, ನಮ್ಮ ತಾಯಿ ಅಜ್ಜಿ ಕೂಡ ಚೌಡಮ್ಮ ಅಂತ ನಮ್ಮ ತಾಯಿ ಅಜ್ಜಿ ಹೆಸರು. ನಮ್ಮ ತಾಯಿ ಅಜ್ಜಿ ನಾನು ನೋಡಿದ್ದೆ, ಆಯಮ್ಮನೂ ಆಡ್ತಾಯಿದ್ರು. ಜೊತೆಗೆ ಈಗ ಬೆಂಗಳೂರು ಅಲ್ಲಿ DC ಆಗಿ ಚನ್ನಪಟ್ಟಣದಲ್ಲಿ AC ಆಗಿದ್ದರು ಪುಟ್ಟ ಹಲಗಯ್ಯ ಅಂತ. ಅವರ ತಾಯಿ ಮತ್ತು ನನ್ನ ತಾಯಿ ಇಬ್ಬರೂ ಒಂದೇ ಮನೆಯವರು, ಅತ್ತಿಗೆ ನಾದನಿಯರು. ಅವರಿಬ್ಬರು ಪದ ಹೇಳಿ ಕೂತ್ಕೊಂಡ್ರೆ, ಈ ಶೋಭಾನೆ ಪದ, ದೇವ್ರ ಪದಗಳು ಎಲ್ಲ ಹೇಳಿ ಕೂತ್ಕೊಂಡ್ರೆ ಒಂದು ಬಂಡಿ ಹೇಳೋರು ಸರ್. ಅವರಿಬ್ಬರು ಕೂಡ ಜಾನಪದಗಳಲ್ಲಿ ತಲ್ಲೀನರಾಗಿದ್ದಂಥ ಒಂದು ಇದು. ನನ್ನ ತಾಯಿ ತವರೂರು ನಮ್ಮ ಅಜ್ಜಿ ಕೂಡ ಅದೇ ಜಾನಪದವನ್ನು ಆಡ್ತಾಯಿದ್ರು. ನಾನು ನೋಡಿದೆ ನಮ್ಮ ಅಜ್ಜಿನ. ಇದು ನಮ್ಮ ಅವನಿಗೆ ಅವ್ವ ಅಂತೀನಲ್ಲ ಸರ್, ನಮ್ಮ ಅವನಿಗೆ ಅಲ್ಲಿಂದಲೇ ಬಂದಂಥ ಬಳುವಳಿ ಅಂತ ಕಾಣಿಸ್ತದೆ ಸರ್ ನಮ್ಮ ತಾಯಿಗೆ. ನಮ್ಮ ತಾಯಿಯವರು ರಾಗಿ ಬೀಸೋ ಪದ ಆಡೋರು. ನನಗೆ ಮೊನ್ನೆ ಜಾನಪದ ಲೋಕದಲ್ಲಿ ಬೈರ್ನಲ್ಲಿ ಶಿವರಾಮ್ ಅವರು, ನಾನು ಅಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ದೆ, ತರಬೇತಿ ಕೊಡ್ತಾಯಿದ್ದೆ ಸಾಕ್ಷರತಾ ಆಂದೋಲನಕ್ಕೆ. HL ನಾಗೇಗೌಡರು, ಸನ್ಮಾನ್ಯ ನಾಗೇಗೌಡರು ಅಲ್ಲೇ ಕುಳಿತಿದ್ರು ದೊಡ್ಡ ಮನೆಯಲ್ಲಿ. ನಾನು ಹಾಡಾಡಿ ಟ್ರೈನಿಂಗ್ ತರಬೇತಿ ಕೊಡುವಾಗ, ಈ ಹಾಡಾಡ್ತಿರೋ ಯಾರು ಅವರು, ಕರ್ಸ್ರಿ ಅಂತ ಅಂದರು. ಬೈರ್ನಲ್ಲಿ ಶಿವರಾಮ್ ಅವರು, ಕುರುವ ಬಸವರಾಜು ಅವರು ಅಲ್ಲಿದ್ದರು. ನನ್ನನ್ನು ಕರೆಸಿದ್ರು, ಯಾವ ಊರು ಏನು ಅಂತ ನನ್ನ ವಿಚಾರಲ್ಲಿ ಹೇಳಿದೆ. ಹೌದಾ, ಜಾನಪದ ಏನೇನು ಆಡ್ತೀರಿ ಅಂದರು HL ನಾಗೇಗೌಡರು. ಸರ್ ಇಂತಿಂದವೆಲ್ಲ ಆಡ್ತೀನಿ ಸರ್, ನನಗೆ ರಾಗಿ ಬೀಸೋ ಪದ ಆಡ್ತೀಯಾ ಅಂದರು. ನನ್ನ ತಾಯಿಯಿಂದ ಬಂದಂಥದ್ದು. ಯಾಕೆಂದರೆ ನಾನು 4ನೇ ಕ್ಲಾಸ್ ಓದುವಾಗ ನಮ್ಮ ತಾಯಿ ಹಾಗೂ ನನ್ನ ಅಕ್ಕ ಇಬ್ಬರು
ರಾಗಿ ಬೀಸುವ ಪದ ಹೇಳೋರು. ನಾನು ಅವತ್ತಿಂದಲೂ ಕೂಡ ಅದನ್ನು ಬಾಯಿಗೆ ಹಾಕ್ಕೊಂಡು ಬಂದಿದ್ದೆ. ಅವತ್ತು ಎಚ್ ಎಲ್ ನಾಗೇಗೌಡರು ಮುಂದೆ 2 ಪದಗಳನ್ನು ಆಡಿದೆ. ಎಚ್ ಎಲ್ ನಾಗೇಗೌಡರು ಭಾಳ ಖುಷಿಪಟ್ಟರು ರಾಗಿ ಬೀಸೋ ಪದವನ್ನು. ಈಗ ಒಂದು ವೇಳೆ ಆಡಿ ಅಂದರೆ ಒಂಚೂರು ಅದು ಆಡ್ತೀನಿ ಸರ್. ಇಷ್ಟೊಂದು ಕುತೂಹಲ ಬರ್ಸಿದ್ದೀರಿ, ಆಡೇ ಬಿಡಿ. ಬೀಸೋ ಕಲ್ಲಿಗೆ ಬಿಡಿ ಮುತ್ತು ಬೇಟಂಗೆ, ನೀಟಾಗಿ ಉಯ್ಯೋ ಕಲ್ಲೋ ಮುಳ್ಳು, ನೀಟಾಗಿ ಉಯ್ಯೋ ಕಲ್ಲೋ ಮುಳ್ಳು, ನೀಟಾಗಿ ಉಯ್ಯೋ ಕಲ್ಲು ಮುಳ್ಳು ಕಲ್ಲು ಕುಟಿಕ, ಬೀಸಕ್ಕೆ ಬರ್ತಾರೆ ಗರತಿರು, ಬೀಸಕ್ಕೆ ಬರ್ತಾರೆ ಗರತಿರು. ರಾಗಿಯ ಕಲ್ಲೇ ರನ್ನ ಮುತ್ತಿನ ಕಲ್ಲೇ, ನಮ್ಮಪ್ಪನ ಮನೆಯ ರಜಾಗಲ್ಲೇ, ನಮ್ಮಪ್ಪನ ಮನೆಯ ರಜಾಗಲ್ಲೇ, ಅಪ್ಪನ ಮನೆಯ ರಜಗಲ್ ರಾಗಿಯ ಕಲ್ಲೇ, ನಾ ಬೀಸೋ ಕಲ್ಲೇ ಕೊಡೋ ದನಿಯ, ನಾ ಬೀಸೋ ಕಲ್ಲೇ ಕೊಡೋ ದನಿಯ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಜನವಾ, ಜಲ್ಲ ಜಲ್ಲಾನೇ ಉದೋರವ್ವ, ನಿಜಲ್ಲ ಜಲ್ಲಾನೇ ಉದೋರವ್ವ, ಜಲ್ಲ ಜಲ್ಲಾನೇ ಉದುರವ್ವ ನಮ್ಮನೆಯ, ಬೆಲ್ಲದಾರತಿಯ ಬೆಳಗೇನು, ನ ಬೆಲ್ಲದಾರತಿಯ ಬೆಳಗೇನು, ಕಲ್ಲು ಹಿಡಿದವುಗೆ ಎಲ್ಲ ಭಾಗ್ಯವೋ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಈ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಈ ಮನೆಗೆ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಈ ಪದವನ್ನು ನಾನು ಎಚ್ ಎಲ್ ನಾಗೇಗೌಡರು ಮುಂದೆ ಆಡಿದೆ ಸರ್. ಎಚ್ ಎಲ್ ನಾಗೇಗೌಡರು ಬಹಳ ಸಂತೋಷಪಟ್ಟರು. ಆ ಗಳಿಗೆಲೇ ನನಗೆ ಡ್ರೆಸ್ ಎಲ್ಲ ಮಾಡಿ, ಸಿರಿಗಂಧ ಧಾರಾವಾಹಿ ಅವಾಗ ನಡೀತಾ ಇತ್ತು, ನನ್ನನ್ನು ಶೂಟಿಂಗ್ ಮಾಡಿಕೊಂಡು ಸಿರಿಗಂಧ ಧಾರಾವಾಹಿನಲ್ಲಿ ಮಾರನೇ 2 ದಿವಸಕ್ಕೇ ನನ್ನ ಹಾಡನ್ನು, ಈ ಹಾಡನ್ನು ಇದ್ರ ಜೊತೆಗೆ ಮತ್ತೊಂದು ಹಾಡು ಆಡಿದೆ, ಅಣ್ಣ ಅಕ್ಕ ತಮ್ಮಂದು. ಈ 2 ಹಾಡುಗಳನ್ನು ಕೂಡ ಸಿರಿಗಂಧ ಧಾರಾವಾಹಿನಲ್ಲಿ ಎಚ್ ಎಲ್ ನಾಗೇಗೌಡರು ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿದರು ಸರ್. ಹಾಗಾಗಿ ನಾನು ಈ ಜಾನಪದವನ್ನು ನನ್ನ ತಾಯಿಯಿಂದಲೇ ನನಗೆ ಬಂದದ್ದು ಅಂತ ನಾನು ಸತ್ಯ ಸಂಗತಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್. ಸೋಬಾನೆ ನಾಗಮ್ಮರ ಅವರ ಮಗನಾಗಿ ಅವರಿಂದ ಬಂದಂಥ ಬಳುವಳಿಯಾಗಿ ಜಾನಪದ ಕಲೆಯನ್ನು ಮೈಗೂಡಿಸ್ಕೊಂಡ್ರಿ. ಬಾಲ್ಯದಲ್ಲಿ ಜಾನಪದ ಕಲೆಗಳನ್ನು, ಜಾನಪದ ಹಾಡುಗಳನ್ನ ಆಡಬೇಕಾದ್ರೆ ಸಮಾಜದಲ್ಲಿ ಪ್ರತಿಕ್ರಿಯೆ ಹೆಂಗೆ ಬರ್ತಿತ್ತು ಸ್ವಾಮಿ? ಸಮಾಜದಲ್ಲಿ ಈಗ ನಾನು ಕಂಡ ಹಾಗೆ ನಮ್ಮ ತಾಯಿ ಜೊತೆಲಿ ನಾನು ಮದುವೆಗಳಿಗೆ ಹೋಗ್ತಾ ಇದ್ದೆ. ಆ ಜನಪದಗಳು ಅಂತಂದರೆ ಮನುಷ್ಯರಿಗೆ ಜಾನಪದವೇ ಪ್ರಾಣ ಸರ್. ಜನರಿಂದ ಬಂದಂಥ ಪದಗಳು, ಅದನ್ನು ಏನು ಸಾಮಾನ್ಯವಾಗಿ ಯಾರು ಬರೆದವರಲ್ಲ ಸರ್. ಅದನ್ನು ಜನಪದಗಳನ್ನು ಲಿಖಿತ ಬೇರೆ ಇಲ್ಲ, ಬರೆದವರು ಇಲ್ಲ. ನಮ್ಮ ಪೂರ್ವಜರು ಅವುಗಳನ್ನು ತಮ್ಮ ಬಿಡುವಿನ ವೇಳೆಯಲ್ಲಿ
ತಾವೇ ಅದನ್ನು ಸೃಷ್ಟಿ ಮಾಡ್ಕೊಂಡು ಆಡ್ತಾ ಇದ್ದಂಥ ಜಾನಪದಗಳು ಅಂತ. ಅದಕ್ಕೆ ಜನರ ಪದಗಳು ಜಾನಪದಗಳಾಗಿ ಬಂದವು. ಅನಕ್ಷರಸ್ಥರು ಇವರೆಲ್ಲ. ಇಂದಿನ ಕಾಲದಲ್ಲಿ ಸಾಮಾನ್ಯ ಅಕ್ಷರ ಜ್ಞಾನ ಹೆಚ್ಚಿಗೆ ಇರ್ತಿರ್ಲಿಲ್ಲ. ಅನಕ್ಷರಸ್ಥರು ತಮ್ಮ ಬಿಡುವಿನ ವೇಳೆಯಲ್ಲಿ ಕಟ್ಕೊಂಡು ಆಡ್ತಿದ್ದಂಥ ಪದಗಳು ಸ್ವಾಮಿ ಇವೆಲ್ಲ ನೋಡಿ. ಈಗ ಭಜನೆ ಮಾಡ್ತಾಯಿದ್ರು, ಕೋಲಾಟ ಆಡ್ತಾಯಿದ್ರು, ಜಾನಪದಗಳು ಆಡ್ತಾಯಿದ್ರು, ಸೋಬಾನೆ ಪದಗಳು ಆಡ್ತಾಯಿದ್ರು. ಮದುವೆಗಳಲ್ಲಿ ಸೋಬಾನೆ ಪದ ಆಡೋರು. ಸೋಬಾನೆ ಪದಗಳು ಅಂತಂದರೆ ಅದು ಎಂಥ ಆನಂದವಾಗ್ತಿತ್ತು. ಗಂಡು ಹೆಣ್ಣನ್ನು ಕುಂಡ್ರಿಸಿ ಆಡೋರು, ಗಂಡಿಗೆ ನೀವೇ ಇವಾಗ ಕುಂಡ್ರಿಸಿ ಆಡೋರು ಸೋಬಾನೆ ಪದ. ನಾವೆಲ್ಲ ಅವಾಗ ಭಾಳ ಖುಷಿ ಪಡುವು. ಸೋಬಾನೆ ಪದ ಆಡ್ತಕ್ಕಂಥ ತಂಡಗಳೇ ಬೇರೆ ಇರ್ತಾಯಿತ್ತು. ಬೆಳಗಿನ ಇದು ನಮ್ಮ ಹಳ್ಳಿಗಳಲ್ಲಿ ರಾತ್ರಿ ವೇಳೆ ತಿಂಗಳ ಬೆಳಕಲ್ಲಿ ಕೂಡ ಆಡ್ತಾ ಇರೋರು ಹೆಂಗಸರುಗಳು ಆ ಕಾಲದಲ್ಲಿ. ಜನಪದಗಳು ಅಂತಂದರೆ ಈ ಎಲ್ಲ ಪದಗಳು ಏನಿದೆಯೋ ಇವತ್ತಿನ ಸಹ ಕಲೆಗಳು, ಸಿನಿಮಾ ರಂಗದ ಪದಗಳಿರ್ಬೋದು, ಬೇರೆ ಬೇರೆ ಪದಗಳಿರ್ಬೋದು, ಎಲ್ಲಕ್ಕೂ ತಾಯಿ ಬೇರು ಅಂದರೆ ಜಾನಪದವೇ ನಿಜವಾದಂಥ ತಾಯಿ ಬೇರು ಸಹ. ಜನಪದಗಳಿಂದಲೇ ಎಲ್ಲ ಹಾಡುಗಳು, ಎಲ್ಲ ಕಲೆ ಬಂದಿರೋದು ಅಂತ ನಾನು ಭಾವಿಸಿದ್ದೀನಿ. ಜನಪದ ನಮ್ಮ ನಾಡಿನ ಪೂರ್ವಜರ ಸ್ವತ್ತು, ಅವರ ಆಸ್ತಿ. ಜನಪದಗಳು ನಮ್ಮ ಪೂರ್ವಜರ ಆಸ್ತಿ. ನಮಗೆ ಈಗಲೂ ಕೂಡ ನಾವು ಬಾಣಂದೂರು ಕೆಂಪಯ್ಯನವರು, ನಮ್ಮ ಅಪ್ಪಗೆರೆ ತಿಮ್ಮರಾಜು ಅವರು, ನಮ್ಮ ಮೈಸೂರು ಮಹಾದೇವನವರು ನಾವೆಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ದಾಗ ಇವುಗಳನ್ನು ನಾವು ಈಗಲೂ ಉಳಿಸಿ ಬೆಳೆಸ್ಬೇಕ್ರಿ. ಹಳ್ಳಿಗಳಲ್ಲಿ ಅನೇಕ ಜನಗಳು ಈಗಾಗಲೇ ಸಿನಿಮಾ ಹಾಡುಗಳಿಗೆ ಮಾರು ಹೋಗ್ಬಿಟ್ಟು ಈ ಜನಪದಗಳೆಲ್ಲ ಮರಿತಾ ಇದ್ದಾರೆ. ಈ ಜನಪದ ಕಲೆಗಳನ್ನು ನಾವು ಹಳ್ಳಿಗಳಲ್ಲಿ ನಾವು ಬಿತ್ತಬೇಕು. ಈಗಿನ ಪೀಳಿಗೆ ಯುವ ಸಮುದಾಯ ಈಗ ಬೇರೆ ಬೇರೆ ಈ ಇದನ್ನು ಸಿನಿಮಾ ರಂಗಗಳ ಹಾಡುಗಳು ಮತ್ತು ಮೊಬೈಲು, ಫೇಸ್ಬುಕ್ಕು ಅದು ಇದು ಅಂದ್ಕೊಂಡು ಸ್ವಲ್ಪ ದಾರಿ ತಪ್ತಾ ಇದ್ದಾರೆ. ಅಂಥವ್ರಿಗೆ ಈ ಜನಪದಗಳನ್ನು ಕಲಿಸಿ ಜಾನಪದವನ್ನು ಅವರ ಎದೆಗೆ ತುಂಬಬೇಕು. ನಮ್ಮ ಸಂಸ್ಕೃತಿ ಉಳಿಬೇಕು. ಆಮೇಲೆ ಸಂಸ್ಕೃತಿ, ಸಂಪ್ರದಾಯ, ಸತ್ಯ, ಧರ್ಮ, ಆಚಾರ, ವಿಚಾರ, ನೀತಿ, ನಿಯಮಗಳೆಲ್ಲವೂ ಜನಪದಗಳಿಗೆ ಅಡಗಿವೆ ಸರ್. ಜಾನಪದದಲ್ಲೇ ಅಡಗಿವೆ. ಆದ್ದರಿಂದ ಈ ಜಾನಪದಗಳನ್ನು ನಮ್ಮ ಪೂರ್ವಜರ ಆಸ್ತಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಕಲಾವಿದರೆ, ಪಾಶ್ಚಾತ್ಯ ಸಂಸ್ಕೃತಿಯಿಂದ ಜಾನಪದ ರಂಗಕ್ಕೆ ಧಕ್ಕೆಯಾಗಿದೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಇತ್ತೀಚಿನ ದಿನಗಳಲ್ಲಿ ಜಾನಪದಕ್ಕೆ ಸಾರ್ವಜನಿಕ ವಲಯದಲ್ಲಿ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಯ್ತದೆ ಅಂತಲೂ ಕೂಡ ಕೇಳ್ಬರ್ತಿದೆ. ಈ ಜಾನಪದ ಅಂತಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಗೂ ಜಾನಪದಕ್ಕೂ ಏನು ವ್ಯತ್ಯಾಸ? ಪಾಶ್ಚಾತ್ಯ ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ, ಕಲೆ, ಸಂಪ್ರದಾಯ, ರೀತಿ ನೀತಿಗಳು ಏನೂ ಇಲ್ಲ ಸರ್. ಪಾಶ್ಚಾತ್ಯ ಸಂಸ್ಕೃತಿನೇ ಬೇರೆ. ಅದರಲ್ಲಿ ನಮ್ಮ ನಾಡಿನ ಸಂಪ್ರದಾಯಗಳು ಒಂದೂ ಇಲ್ಲ ಸರ್. ಪಾಶ್ಚಾತ್ಯ ಸಂಸ್ಕೃತಿಗೆ ಬಿದ್ದು ನಮ್ಮ ಜನಗಳೀಗಾಗಲೇ ಅನೇಕರು ತಮ್ಮ ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಜಾನಪದಗಳು ಅಂತಂದರೆ ಬದುಕಿನ ಜೀವನ ಇದು ಸಹ. ಇದು ಬದುಕನ್ನು ಹಸನು ಮಾಡ್ತವೆ, ಸುಖ ಸಂತೋಷ ನೆಮ್ಮದಿ ಕೊಡ್ತವೆ. ಕಷ್ಟ ಕಾಲದಲ್ಲಿ ಜನಪದಗಳನ್ನು ಆಡ್ತಾ ಇದ್ದರೆ ಆನಂದವೇ ಬೇರೆ ಸಹ. ಪಾಶ್ಚಿಮಾತ್ಯ ದೇಶ ಸಂಗೀತಗಳು, ಪಾಶ್ಚಿಮಾತ್ಯ ಭಾಷೆಗಳು ಇವೆಲ್ಲವೂ ನಮ್ಮ ಜನರ ಮನಸ್ಸಲ್ಲಿ ಬಂದು ಈಗಾಗಲೇ ಕಲಕಿ ಎಲ್ಲವನ್ನು ಅನ್ಯಾಯ ಮಾಡ್ತೇವೆ. ಆದ್ರೂ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಂದು ತೆರೆದು ಎಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ಎಷ್ಟೋ ಜನ ನನ್ನ ಸಹೋದರಿಯರು ಜಾನಪದವನ್ನು ಮೈಗೂಡಿಸ್ಕೊಂಡು ಆಡ್ತಾ ಇದ್ದಾರೆ. ಆ ಜಾನಪದವನ್ನು ಆಡೋದಕ್ಕೋಸ್ಕರವಾಗಿ, ಅದನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರವಾಗಿ, ಅಭಿವೃದ್ಧಿ ಮಾಡೋಕ್ಕೋಸ್ಕರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ಕಾರ ಭಾಳಷ್ಟು ಅನುಕೂಲ ಮಾಡ್ತಾ ಇದ್ದಾರೆ. ಆಮೇಲೆ ಟ್ರಸ್ಟ್ಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾವ್ರೆ. ಇವತ್ತು ಕೂಡ ಪ್ರತಿ ಹಳ್ಳಿಗಳಲ್ಲೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಪಾಶ್ಚಾತ್ಯ ಸಂಸ್ಕೃತಿ ಹಾಳಾಗೋಗಬೇಕು, ನಮ್ಮ ಜಾನಪದಗಳು ಬೆಳಿಬೇಕು ಅಂತ ನಮ್ಮ ಸರ್ಕಾರ ಭಾಳಷ್ಟು ಒತ್ತು ಕೊಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದಿಷ್ಟು ಹಣವನ್ನು ಬಿಡುಗಡೆ ಮಾಡಿ ಬಡ ಕಲಾವಿದರಿಗೆ ಹಣ ಕೊಟ್ಟು ಈ ನಮ್ಮ ಜನಪದಗಳು, ಡೊಳ್ಳು ಕುಣಿತ ಇರ್ಬೋದು, ವೀರಗಾಸೆ ಇರ್ಬೋದು, ಸೋಬಾನೆ ಪದ ಇರ್ಬೋದು, ಜನಪದ ಇರ್ಬೋದು, ಕೋಲಾಟ ಇರ್ಬೋದು, ಭಜನೆ ಇರ್ಬೋದು, ಹಳ್ಳಿ ಆಟಗಳಿರ್ಬೋದು, ಇವೆಲ್ಲವನ್ನು ಮರೆತೋಗ್ತವೆ ನಮ್ಮ ಜನರು ಅಂತ ಹೇಳ್ತಾ ಸರ್ಕಾರ ಭಾಳಷ್ಟು ಅನುಕೂಲ ಮಾಡಿ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ
ಭಾಳಷ್ಟು ಅನುಕೂಲ ಮಾಡ್ತಾವ್ರೆ ಸರ್. ಹಣವನ್ನು ಬಿಡುಗಡೆ ಮಾಡ್ತಾವ್ರೆ. ಹಳ್ಳಿಗಳಲ್ಲಿ ಮರೆತು ಹೋಗ್ತಾ ಇದ್ದಂಥ ಜನಪದಗಳನ್ನು ಮತ್ತೆ ಚಿಗುರೋದಕ್ಕೆ ಅವಕಾಶ ಮಾಡ್ತಾವ್ರೆ. ಈ ರೀತಿಯಾಗಿ ಪಾಶ್ಚಾತ್ಯ ಕಲೆಗಳನ್ನು ನಮ್ಮ ಜಾನಪದಗಳು ಮುಚ್ಚುತ್ತಾ ಇವೆ ಈಗ. ಅದಂತೂ ಸತ್ಯ. ನೀವು ಹೇಳಿದ ಮಾತು. ಇತ್ತೀಚೆಗೆ ಯಾಕೋ ಪಾಶ್ಚಾತ್ಯ ಹಾಡುಗಳು ಮತ್ತು ಸಂಸ್ಕೃತಿ ನಮ್ಮ ಕನ್ನಡಿಗರನ್ನು ತುಂಬ ಗೊಂದಲಕ್ಕೀಡು ಮಾಡ್ತಾ ಇವೆ ಅಂತ ಒಂದು ಮಾತಿತ್ತು. ಆದರೆ ಇಲ್ಲ, ಈಗ ಪಾಶ್ಚಾತ್ಯರು ಕೂಡ ನಮ್ಮ ಸಂಸ್ಕೃತಿಯನ್ನು ಅನುಸರಿಸ್ತವ್ರೆ. ನಮ್ಮ ಕಲೆ ಇದೆಯಲ್ಲ ಸರ್, ಜಾನಪದ ಕಲೆ, ಇದು ಜೀವಂತ ಕಲೆ ಸರ್, ಜೀವಂತ ಕಲೆ. ನಮ್ಮ ಪೂರ್ವಿಕರ ಆಸ್ತಿ ಇದು. ನಮಗೆ ಅಲ್ಲಿಂದ ಪೂರ್ವಿಕರ ಇಂದ ಬಂದಂಥ ನಮಗೆ ಆಸ್ತಿ ಇದು. ನಮ್ಮನ್ನು ಬೆನ್ನಟ್ಟಿಕೊಂಡು ಬಂದಿದೆ. ಜನಪದವನ್ನು ಮರೆತರೆ ನಾವು ಮರೆತಂಗೆ, ಈ ಭೂಮಿಯನ್ನು ಮರೆತಂಗೆ. ನಾವು ಈ ಭೂಮಿಯ ಸ್ವತ್ತು ಸಹ ಜಾನಪದ. ರಾಜ್ಯದ ಬಹುದೊಡ್ಡ ಕಲಾವಿದರು, ರಾಷ್ಟ್ರೀಯ ಕಲಾವಿದರುಗಳಾದಂತಹ ಅಪ್ಕೆರೆ ತಿಮ್ಮರಾಜರವರು, ಬಾನಂದೂರು ಕೆಂಪಯ್ಯನವರು, ಮೈಸೂರು ಮಹಾದೇವರವರ ಜೊತೆ ನಿಕಟ ಸಂಪರ್ಕದಲ್ಲಿದ್ದರೆ, ವಿಶೇಷವಾಗಿ ಅವರ ಜಾನಪದ ಕಲೆಯನ್ನು ತಾವು ಮೈಗೂಡಿಸ್ಕೊಂಡ್ರಿ. ನೀವು ಕೂಡ ರಾಜ್ಯ ಮಟ್ಟದ ಗಾಯಕರಾದ್ರಿ. ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಿರಿ, ನಂತರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದಿರಿ. ನಿಮಗೆ ಸರ್ಕಾರದಿಂದ ಸಾಕಷ್ಟು ಆರ್ಥಿಕವಾಗಿ ಸದೃಢರಾಗಿದ್ರಿ. ಆದರೆ ಜಾನಪದ ಕಲೆಯನ್ನೇ ಜೊತೆಯಲ್ಲಿ ತಗೋಬೇಕಾದ್ರೆ ಕಾರಣ ಏನು? ಸೊ ನನಗದು ಜಾನಪದವನ್ನು ನಾನು ಆಡಲೇಬೇಕು, ಅದು ನನ್ನನ್ನು ಬೆನ್ನಟ್ಟಿ ಬಂತು ಸರ್. ನನಗೆ ಅದೇನೋ ಆಸೆ. ಜಾನಪದವನ್ನು ನಾನು ಮೇಷ್ಟ್ರಾಗಿ, ಶಿಕ್ಷಕರಾಗಿ, ಉಪನ್ಯಾಸಕನಾಗಿ, ನಾನು ಎಷ್ಟೇ ಓದಿ ನಾನು ವಿದ್ಯಾವಂತನಾಗಿದ್ದರೂ ಕೂಡ ಈ ಜಾನಪದ ನನ್ನನ್ನು ಬಿಡಲೇ ಇಲ್ಲ ಸರ್. ಜಾನಪದವನ್ನು ಉಳಿಸ್ಬೇಕು, ಹಾಡಬೇಕು. ಈ ನಾಡಿಗೆ ನನ್ನದು ಒಂದು ಅಳಿಲು ಸೇವೆ ಇರಲಿ, ಕೊಡುಗೆ ಇರಲಿ ಅಂತ ನಾನು ನಮ್ಮ ಅಪ್ಪಗೆರೆ ತಿಮ್ಮರಾಜ ಜೊತೆ, ಹಾಗೆ ಬಾಣಂದೂರು ಕೆಂಪಯ್ಯನವರು, ನಾನು ಅವ್ರನ್ನ ಇವತ್ತು ಗುರುಗಳು ಅಂತೀನಿ, ಕೆಂಪಯ್ಯನವ್ರನ್ನ. ಆಮೇಲೆ ಮೈಸೂರು ಮಹಾದೇವಪ್ಪನವರು. ನಾನು ದೆಹಲಿಗೆ ಹೋಗಿದ್ದಾಗ 41 ದಿವಸ ಡೆಲ್ಲಿ ಒಳಗಿದ್ದೆ ಸರ್. ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಹೋಗಿದ್ದೆ. ಆ ಡೆಲ್ಲಿಗೆ ಹೋದಾಗ ನಾನು ಮೈಸೂರು ಮಹಾದೇವಪ್ಪನಿಂದ ಒಂದು 2-3 ಹಾಡುಗಳನ್ನು ಕೂಡ ತಗೊಂಡೋಗಿದ್ದೆ. ಅದೇ ಹಾಡನ್ನು ನಾನು ಡೆಲ್ಲಿಲಿ ಆಡಿದ್ದೆ. ಅದು ಇಡೀ ರಾಜ್ಯಾದ್ಯಂತ ಬ್ರಾಡ್ಕಾಸ್ಟ್ ಆಗಿತ್ತು ಡೆಲ್ಲಿ ಒಳಗೆ ನಾನು ಆದಂಥ ಹಾಡು. ಹಾಗಾಗಿ ನನಗೆ ನಾನು ಎಷ್ಟೇ ವಿದ್ಯಾವಂತನಾದ್ರೂ ನನ್ನನ್ನು ಜಾನಪದ ನನ್ನನ್ನು ಜೀವಂತವಾಗಿ ಮಾಡ್ತು ಸರ್. ಜೊತೆಗೆ ಜಾನಪದ ಹಾಡುಗಾರನ ದೆಸೆಯಿಂದ ನನಗೆ ಚೌಪು ಸ್ವಾಮಿ ಅಂತ ಹೆಸರು ಅಭಿವೃದ್ಧಿ ಆಗೋಯ್ತು. ಹೆಸರೇ ಬಂದ್ಬಿಡ್ತು ಚೌಪು ಸ್ವಾಮಿ. ಚೌಪು ಸ್ವಾಮಿ ಅಂದರೆ ಜಾನಪದ ಹಾಡುಗಾರ. ನಾನು ದಮಡಿ ನುಡ್ಸ್ಕೊಂಡು ಎಲ್ಲೇ ಹೋದ್ರು ಕೂಡ ನನ್ನ ಹೆಸರು ಹೇಳ್ತಾ ಇರ್ತಾರೆ, ಚೌಪು ಚೌಪು ಒಳ್ಳೆಯ ಜಾನಪದ ಕಲಾವಿದ ಅಂತ. ಈಗ ಉದಾಹರಣೆ, ನೀವೇ ನನ್ನನ್ನು ಜನಪ್ರಿಯ ಕಲಾವಿದರೇ ಅಂತ ಕೂಗ್ಕೊಳ್ತೀರಿ. ನನಗೆ ಭಾಳ ಸಂತೋಷ. ಈಗ ರಾಜ್ಯ ಮಟ್ಟದಲ್ಲಿ ರಾಜ್ಯ ಪ್ರಸಿದ್ಧಿಯಾದಂತಹ ಹಾಡು ಯಾವುದು? ಅದನ್ನು ಹಾಡಿ ನಾವು ಕೇಳಬೇಕು ಸರ್. ನನಗೆ ರಾಜ್ಯ ಮಟ್ಟದಲ್ಲಿ ಆಡಿದಂಥ ಹಾಡಿಗೆ ಪ್ರಶಸ್ತಿ ಬಂದದ್ದು ನಾನೀಗ ಆಡ್ತಾ ಇದ್ದೀನಿ ಸರ್. ಈಗ ಈ ಹಾಡು ನನಗೆ ನನ್ನ ಬಾಣಂದೂರು ಕೆಂಪಯ್ಯನವರಿಂದ ಬಳುವಳಿಯಾಗಿ ಬಂದಿತ್ತು. ನಾನು ಕೆಂಪಯ್ಯನವ್ರಿಗೆ ಕೇಳಿದೆ, ಯಾವ್ದು ಆಡಬೇಕು ಸರ್ ಅಂತ. ಮೂಲ ಜಾನಪದ ನಿಂಬೆಯ ಹಣ್ಣಂಗೆ ತುಂಬಿದ ಮೈನೊಳೆ ಆಡಿ ಅಂದರು. ನಾನು ಹಾಡುವಾಗ ಎಷ್ಟು ನನಗೆ ಭಾಳ ಭಯ ಆಯಿತು, ಇದನ್ನ ಆಡಿದ್ರೆ ಬರ್ತದಂತ. ಆಗ ನಾನು ಇದನ್ನೇ ಆಡೋಣ ಅಂತ. ಇದು ಮೂಲ ಜಾನಪದ ರೀ ಚೌಪು ಸ್ವಾಮಿ, ಇದನ್ನು ಆಡ್ರಿ ಅಂತಂದ್ರು ನಮ್ಮ ಬಾಣಂದು ಕೆಂಪಯ್ಯನವರು. ಆಯ್ತೀನಿ ಸರ್, ಅದನ್ನೇ ಆಡ್ತೀನಿ ಸರ್ ಅಂತ. ನಿಂಬೆಯ ಹಣ್ಣಂಗೆ ತುಂಬಿದ ಮೈನೊಳೆ, ಜ್ಞಾನ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಮನ್ಸೋ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಕನ್ಸೋ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಗೆಳತಿ ಜ್ಞಾನವಾಯ್ತಲ್ಲೇ ನಿನ್ನ ಮ್ಯಾಲೆ. ನಿಂಬೆಯ ಹಣ್ಣಂಗೆ ತುಂಬಿದ ಮೈನೊಳೆ, ನಿಂಬೆಯ ಹಣ್ಣಂಗೆ ತುಂಬಿದ ಮೈನೊಳೆ, ಜ್ಞಾನ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಮನ್ಸೋ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಕನ್ಸೋ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಗೆಳತಿ ಜ್ಞಾನವಾಯ್ತಲ್ಲೇ ನಿನ್ನ ಮ್ಯಾಲೆ.
ಆಚೆಯ ಕೆರೆಯಾಗೆ ಅಲ್ಲೊಬ್ಬಳು ಸಂಗಾತಿ, ಆಚೆಯ ಕೆರೆಯಾಗೆ ಅಲ್ಲೊಬ್ಬಳು ಸಂಗಾತಿ. ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಸಂಗಾತಿ ಸಂಜೆಗೆ ಬಾರೆ ಕನಸಿಗೆ, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ. ಅಳ್ಳಾದ ಕೆರೆಯಾಗೆ ಮಲ್ಲಿಗೆ ಕುಯ್ಯೋಳೆ, ಅಳ್ಳಾದ ಕೆರೆಯಾಗೆ ಮಲ್ಲಿಗೆ ಕುಯ್ಯೋಳೆ. ನೀ ಕೊಯ್ದ ಮಲ್ಲಿಗೆ ಸರಿಪಾಲು, ನೀ ಕೊಯ್ದ ಮಲ್ಲಿಗೆ ಸರಿಪಾಲು, ನೀ ಕೊಯ್ದ ಮಲ್ಲಿಗೆ ಸರಿಪಾಲು. ಸಂಗಾತಿ ಸಂಜೆಗೆ ಬಾರೆ ಕನಸಿಗೆ, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ. ಸಂಗಾತಿ ನೀ ಬಾರೆ ಸಾಧು ನಿಂಬೆ ಅಣ್ಣೆ, ಸಂಗಾತಿ ನೀ ಬಾರೆ ಸಾಧು ನಿಂಬೆ ಅಣ್ಣೆ. ಉಂಗೋರ ಬಾರೆ ಬೆರಳಿಗೆ, ಉಂಗೋರ ಬಾರೆ ಬೆರಳಿಗೆ, ಉಂಗೋರ ಬಾರೆ ಬೆರಳಿಗೆ. ತೋಟಾದ ಒಂಬಾಳೆ ಬಾರೆ ಕಳಸಕ್ಕೆ, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ. ಆದಿಯ ಮನೆಯೋಳೆ ಗೋಧಿಯ ನರ್ಗೆಯೋಳೆ, ಆದಿಯ ಮನೆಯೋಳೆ ಗೋಧಿಯ ನರ್ಗೆಯೋಳೆ. ಕಂಡರೆ ಮನಸ್ಸು ಕುಣಿತಾದೆ, ಕಂಡರೆ ಮನಸ್ಸು ಕುಣಿತಾದೆ, ಕಂಡರೆ ಮನಸ್ಸು ಕುಣಿತಾದೆ. ಸಂಗಾತಿ ಬಂದೋಗೆ ನಮ್ಮ ಮನೆಗಂಟ, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ. ನನ್ನ ಸಂಗಾತಿ ನನಗಿಂತ ಚೆಲುಗಾತಿ, ನನ್ನ ಸಂಗಾತಿ ನನಗಿಂತ ಚೆಲುಗಾತಿ. ಚನ್ನಪಟ್ಟಣದ ಸೆಟಗಾತಿ, ಚನ್ನಪಟ್ಟಣದ ಸೆಟಗಾತಿ, ಚನ್ನಪಟ್ಟಣದ ಸೆಟಗಾತಿ. ಸಂಗಾತಿ ನನ್ನ ಕಂಡು ಕುದುರೆ ಇಳಿದಾಳು, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ, ನಿಂಬೆಯ ಅಣ್ಣೋಳೆ ತುಂಬಿದ ಮೈನೋಳೆ. ಜ್ಞಾನ ಬಿತ್ತಲ್ಲಿ ನಿನ್ನ ಮ್ಯಾಲೆ, ಮನ್ಸೋ ಬಿತ್ತಲ್ಲಿ ನಿನ್ನ ಮ್ಯಾಲೆ, ಕನ್ಸೋ ಬಿತ್ತಲ್ಲಿ ನಿನ್ನ ಮ್ಯಾಲೆ, ಹೃದಯ ಜ್ಞಾನ ಬಿತ್ತಲ್ಲಿ ನಿನ್ನ ಮ್ಯಾಲೆ. ಕಾಗೆಯ ದನಿಗಿಂತ ಕೋಗಿಲೆ ದನಿ ಚಂದ, ಕಾಗೆಯ ದನಿಗಿಂತ ಕೋಗಿಲೆ ದನಿ ಚಂದ. ಸಂಗಾತಿ ಕರೆವ ದನಿ ಚಂದ, ಸಂಗಾತಿ ಕರೆವ ದನಿ ಚಂದ, ಸಂಗಾತಿ ಕರೆವ ದನಿ ಚಂದ. ಆದರೂ ಬಂಗಾರದಂತ ಬಳಿ ಚಂದ, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ, ನಿಂಬೆಯ ಅಣ್ಣಂಗೆ ತುಂಬಿದ ಮೈನೋಳೆ. ಜ್ಞಾನ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಮನ್ಸೋ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಕನ್ಸೋ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಗತಿ ಜ್ಞಾನ ಬಿತ್ತಲ್ಲೇ ನಿನ್ನ ಮ್ಯಾಲೆ. ಈ ಹಾಡನ್ನು ಹಾಡಿದೆ ಸರ್. ಇದು ನನಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತಂದು ಕೊಡ್ತು. ಹಾಡು ಮುಟ್ಟದ ಸೊಪ್ಪಿಲ್ಲ ಜಾನಪದ ಗಾಯಕರಾದಂಥ ಚೌಪಿ ಸ್ವಾಮಿರವರು ಹಾಡಿರುವ ಕಾರ್ಯಕ್ರಮಗಳಿಲ್ಲ ಎಂಬಂತೆ ಹಲವಾರು ರೀತಿಯ ಜಾನಪದ ಗೀತೆಗಳ ಮುಖಾಂತರ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ತಾವು ಸಾಕ್ಷರತಾ ಕೋಗಿಲೆ, ಸಾಕ್ಷರತಾ ಕೋಗಿಲೆ ಎಂಬ ಬಿರುದು ಬರಬೇಕಾದ್ರೆ ಯಾವುದು, ಏನು ಕಾರಣ? ಸಾಕ್ಷರತಾ ಆಂದೋಲನ ಕಾರ್ಯಕ್ರಮದಲ್ಲಿ ನನ್ನ ಇಲಾಖೆಯಿಂದ ಅಧಿಕಾರಿಗಳು ನನ್ನನ್ನು ವರ್ಗಾವಣೆ ಮಾಡಿದರು, ಅಲ್ಲಿಗೆ ನಿಯೋಜನೆ ಮಾಡಿದರು. ಮೊದಲಿಗೆ ನನ್ನನ್ನು ನಿಯೋಜನೆ ಮಾಡಿದವರು ನಾಗೇಂದ್ರ ಕುಮಾರ್ BO ಸಾಹೇಬರು, ಅಲ್ಲಿಂದ ನಮ್ಮ ದೇವಾನಂದ್ ಸಾಹೇಬರು. ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದ ಮೇಲೆ ನನ್ನನ್ನು ಎಲ್ಲರೂ ಭಾಳ ಖುಷಿಯಾಗಿ ಸಂತೋಷಪಟ್ಟರು. ನಮ್ಮ ಸೆಕ್ರೆಟರಿ ಆಗಿದ್ದಂಥವರು, ನಮ್ಮ ಕಾರ್ಯಕ್ರಮದಲ್ಲಿ ಸೆಕ್ರೆಟರಿ ಆಗಿದ್ದಂಥವರು ನನ್ನನ್ನು ಬಹಳ ಮೆಚ್ಚುಗೆಯಿಂದ ಎಲ್ಲ ತರಬೇತಿಗೂ ನನ್ನನ್ನು ಆಗ್ತಾಯಿದ್ರು. ಅಲ್ಲಿ ನಾನೇ ಸ್ವತಃ ಹಾಡುಗಳು ಬರೀತಾ ಇದ್ದೆ.
ನಾನೇ ಬರೆದಂಥ ಹಾಡುಗಳನ್ನು ಹಾಡ್ತಾ ಇದ್ದೆ. ಮತ್ತು ಕೆಲವು ಬರೆದಂಥ ಹಾಡುಗಳನ್ನು ಕೂಡ ಹಾಡ್ತಾ ಇದ್ದೆ. ಜೀತಗಾರ ನಾಟಕ ಅಂತ ಒಂದು ಅದು ಬರ್ತಿತ್ತು. ಅದರಲ್ಲಿ ಕೆ ರಾಮಯ್ಯ ಅಂತ ಬರೆದಿದ್ರು ಸರ್, ಕೋಲಾರದವರು. ಆ ಹಾಡನ್ನು ನಾನು ಜೀತಗಾರ ನಾಟಕವನ್ನು ನಾನು ದೊಡ್ಡಬಳ್ಳಾಪುರ ಬೆಸೆಂಟ್ ಪಾರ್ಕಲ್ಲಿ ಪ್ರಚಾರ ಮಾಡಿಸಿದ್ದೆ. ಆವತ್ತು ನನಗೆ ಭಾಳ ಖುಷಿಪಟ್ಟರು. ಆಮೇಲೆ ನಮ್ಮ ಪ್ರಧಾನ ಕೃಷ್ಣಮೂರ್ತಿ ಅಂತ ಸುಗ್ನಳ್ಳಿ ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಅವರೊಂದು ಹಾಡು ಬರೆದಿದ್ರು. ಅದನ್ನು ನಾನು ಮತ್ತು ಅಪ್ಪಿಗರ ತಿಮ್ಮರಾಜು ಅವರಿಬ್ಬರು ಸೇರಿ ಅದನ್ನು ಧ್ವನಿ ಮಾಡಿದ್ವಿ. ಅದೇ ಅಕ್ಷರದ ಬೆಳದಿಂಗಳೇ ಎಲ್ಲಾರ ಬಾಳಲ್ಲು ಬೆಳದಿಂಗಳೇ, ಅಕ್ಷರದ ಬೆಳದಿಂಗಳೇ, ಅಕ್ಷರದ ಬೆಳದಿಂಗಳೇ, ಅಕ್ಷರದ ಬೆಳದಿಂಗಳೇ ಎಲ್ಲಾರ ಬಾಳಲ್ಲು ಬೆಳದಿಂಗಳೇ, ಎಲ್ಲಾರ ಬಾಳಲ್ಲು ಬೆಳದಿಂಗಳೇ. ಎಂದೋ ಶೇ ನೋಡ್ದ ಕಿಟ್ಟ ಕಲಿಕಾ ಕೇಂದ್ರ ಸೇರೆ ಬಿಟ್ಟ, ಸರಸರ ಅಂತ ಬರದೆ ಬಿಟ್ಟ, ಪಟಪಾಟ ಅಂತ ಓದೇ ಬಿಟ್ಟ, ಸರಸರ ಅಂತ ಬರದೆ ಬಿಟ್ಟ, ಪಟಪಾಟ ಅಂತ ಓದೇ ಬಿಟ್ಟ. ಅಕ್ಷರದ ಬೆಳದಿಂಗಳೇ ಎಲ್ಲಾರ ಬಾಳಲ್ಲೋ ಬೆಳದಿಂಗಳೇ, ಅಕ್ಷರದ ಬೆಳದಿಂಗಳೇ. ಇದು ಈ ಹಾಡನ್ನು ನಮ್ಮ ಜಮೀರ್ ಪಾಷಾ ಅವರು ಯಾವುದೇ ಸಂದರ್ಭ ಹೋದರೆ ಇದನ್ನು ಹಾಡ್ರಿ ಅನ್ನೋರು ಸರ್. ಈ ಹಾಡನ್ನು ಬರೆದವರು ನಮ್ಮ ಪ್ರಧಾನ ಕೃಷ್ಣಮೂರ್ತಿಯವರು, ಹೈಸ್ಕೂಲ್ ಹೆಡ್ ಮಾಸ್ಟ್ರು. ನಮ್ಮನ್ನೆಲ್ಲ ಕಾರ್ಯಾಗಾರಕ್ಕೆ ಕರ್ಕೊಂಡು ಹೋಗೋರು. ಬೆಸೆಂಟ್ ಪಾರ್ಕು, ಆಮೇಲೆ ರೂಟ್ ಸೈಡ್ ನೆಲಮಂಗಲ, ಆಮೇಲೆ ನಮ್ಮ ಇದು ರೇವಣಸಿದ್ದೇಶ್ವರ ಬೆಟ್ಟ, ಅಲ್ಲಿಂದ ಮಾಗಡಿ ಹತ್ರ ಸಾವಂದುರ್ಗ, ಇಲ್ಲೆಲ್ಲ ನನ್ನನ್ನು ಕರ್ಕೊಂಡು ಹೋಗೋರು ಸರ್. ನಾನು ತಿಂಗಳಾಗಟ್ಟಲೆ ಮನೆ ಬಿಟ್ಬಿಟ್ಟು ನಾನು ಹೆಂಡತಿ ಮಕ್ಕಳನ್ನ ಬಿಟ್ಟು ಸಾಕ್ಷರತಾ ಆಂದೋಲನಕ್ಕೆ ನಾನು ಹೋಗ್ತಾಯಿದ್ದೆ. ಒಂದು ಸಾರಿ ನಮ್ಮ ರಾಮನಗರ ತಾಲೂಕಿನ ಹೆಸರಾಂತ MLA ಸಾಹೇಬರು, ನಮ್ಮ CM ಲಿಂಗಪ್ಪನವರು ನನ್ನನ್ನು ವರ್ಗಾವಣೆ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಅವ್ರು ಹೇಳಿದ್ರು, ಅಲ್ಲರಿ ಚೌಪು ಸ್ವಾಮಿಯವರು ಈ ತಾಲೂಕಿನ, ಈ ಜಿಲ್ಲೆಯ ಅಕ್ಷರ ಬೆಳಕಿನ ಆಸ್ತಿ, ಅವರನ್ನು ವರ್ಗಾವಣೆ ಯಾಕೆ ಮಾಡ್ತಾರೆ? ಮನೆ ಮಠ ಬಿಟ್ಬಿಟ್ಟು ತಿಂಗಳಾಗಟ್ಟಲೆ ಹೋಗ್ತಾರೆ. ಈ ಜಿಲ್ಲೆಗೆ ಅವ್ರ ಆಸ್ತಿ ಕಣ್ರಿ, ಅಕ್ಷರ ಬೆಳಕಿಗೆ ಅವ್ರನ್ನೇ ಹಾಕ್ತಾರೆ. ಕಲಾವಿದರು, ಅಂಥ ಕಲಾವಿದರು ಬೇಕು ಅಕ್ಷರ ಬೆಳಕಿಗೆ, ಜನನ ಜಾಗೃತಿ ಮೂಡಿಸ್ತಾರೆ ಜನರಲ್ಲಿ ಅಂತ. ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಸರ್ಕಾರ DC ಅವರು ಒಪ್ಪಿ ಅಕ್ಷರ ಬೆಳಕಲ್ಲಿ ನನ್ನನ್ನು ಸಾಕ್ಷರ ಕೋಗಿಲೆ ಅಂತಲೇ ಇನ್ನೂ ಹಲವಾರು ಜೀತಗಾರ ನಾಟಕದ ಹಾಡುಗಳು ಕೆ ರಾಮಯ್ಯಂದು. ಅಚ್ಚ ಬ್ಯಾಡ ಅಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ, ಎಳೆ ಬಾಳೆ ಸುಳಿ ನಾನವ್ವ ಅವ್ವ, ಎಳೆ ಬಾಳೆ ಸುಳಿ ನಾನವ್ವ. ಅಚ್ಚ ಬ್ಯಾಡ ಅಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ, ಎಳೆ ಬಾಳೆ ಸುಳಿ ನಾನವ್ವ ಅವ್ವ, ಎಳೆ ಬಾಳೆ ಸುಳಿ ನಾನವ್ವ. ಬ್ಯಾಸಗಿ ಬಿರಿ ಬಿಸಿಲ, ಬ್ಯಾಸಗಿ ಬಿರಿ ಬಿಸಿಲ, ಮಳೆ ಬಂದು ಕಾಯವ್ವ. ಬ್ಯಾಸಗಿ ಬಿರಿ ಬಿಸಿಲು ಅಂಗಾಲು ಸುಡುತ್ತಾವೆ, ನೀರಿಲ್ಲ ನೆರಳಿಲ್ಲ ಕೇಳಲಿ ಯಾರನ್ನ ಅವ್ವ. ಅಚ್ಚ ಬ್ಯಾಡ ಅಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ, ಎಳೆ ಬಾಳೆ ಸುಳಿ ನಾನವ್ವ. ಅಚ್ಚ ಬಾನಿ ಅಚ್ಚ ಬಾರವ್ವ ಶಾಲೆಗೆ ನನ್ನನ್ನ, ಅಕ್ಷರವ ಕಲಿಯಬೇಕವ್ವ ಅವ್ವ, ಲೋಕವ ತಿಳಿಯಬೇಕವ್ವ. ಇಂಥ ಹಾಡುಗಳನ್ನು
ಜನಗಳಲ್ಲಿ ಆಡ್ತಾ, ಊರುಗಳಲ್ಲಿ ಬೀದಿ ನಾಟಕ ಮಾಡ್ತಾ ನಾವು ಭಾಳಷ್ಟು ಜನರಿಗೆ ಈ ಜಾಗೃತಿಯನ್ನು ಮೂಡಿಸಿದ್ದೀವಿ ಸರ್. ಇನ್ನೂ ಭಾಳಷ್ಟು ಸುಮಾರು 10 ವರ್ಷಗಳ ಕಾಲ ಭಾಳಷ್ಟು ಹಾಡುಗಳನ್ನ ಆಡಿ ಬೀದಿ ನಾಟಕ ಮಾಡಿ ನಾವು ತಂಗಿ ಗೌರವ ಇಂಥ ಹಾಡುಗಳು ನಾನೇ ಬರೆದಂಥ ಒಂದು ಹಾಡು ಇದರಲ್ಲಿ ಸಾಕ್ಷರತಾ ಆಂದೋಲನದಲ್ಲಿ ಭಾಳಷ್ಟು ಕೆಲಸ ಮಾಡಿ ನನ್ನ ಸೇವೆಗೆ ಒಪ್ಪಿ ಸರ್ಕಾರ ನನಗೆ ಸಾಕ್ಷರ ಕೋಗಿಲೆ ಅಂತಲೇ ಕೊಡ್ತು. ಇವೆಲ್ಲ ನನಗೆ ನೆನಪು ಸರ್. ನನಗೆ ಇವತ್ತು ನಾನು ಇಷ್ಟು ವರ್ಷದಲ್ಲೂ ನಾನು ಇಷ್ಟೊಂದು ಆರೋಗ್ಯವಾಗಿದ್ದೇನೆ ಅಂದರೆ ಮೊನ್ನೆ ಬಿಡದಿಯಲ್ಲಿ ನಮ್ಮ CM ಲಿಂಗತ್ನವ್ರು ಕೇಳ್ತಿದ್ರು, ಏನ್ರಿ ಚೌಪೋ ಇನ್ನೂ ಚೆನ್ನಾಗಿದ್ದೀರಿ ಬಿಡ್ರಿ, ಇನ್ನೂ ಆಡ್ತಾನೆ ಇದ್ದೀರಲ್ರಿ, ಪೇಪರ್ನಲ್ಲಿ ಬರ್ತಾ ಇರ್ತೀರಿ, ಆಡ್ತಾ ಇರ್ತೀರಿ ಅಂತ ಅಂದರು. ಎಲ್ಲ ಸರ್ ನಿಮ್ಮ ಆಶೀರ್ವಾದ ಸರ್ ಅಂತಂದರೆ ಅವ್ರು ನನ್ನನ್ನು ಭಾಳ ಚೆನ್ನಾಗಿ ಮೆಚ್ಕೊಂಡಿದ್ರು ನಮ್ಮ CM ಲಿಂಗಪ್ಪನವರು. ಹಾಗಾಗಿ ನಾನು ಈ ಜಾನಪದ ಜೊತೆಯಲ್ಲಿ ಈ ಸಾಕ್ಷರತಾ ಆಂದೋಲನ ಗೀತೆಗಳನ್ನು ಕೂಡ ನಾನು ಬರೆದು ನಾನೇ ಹಾಡಿದಂಥ ಹಾಡುಗಳು ರಾಗ ಸಂಯೋಜನೆ ಮಾಡಿ ಇಷ್ಟೊಂದೆಲ್ಲ ಸೇವೆ ಮಾಡಿದ್ದೀನಿ ಸರ್. ನಾನು ಇದಕ್ಕೆ ಸಮಾಜಕ್ಕೆ ಸಮಾಜ ಸೇವೆಯನ್ನು ಕೂಡ ಮಾಡಿದ್ದೀನಿ, ಜಾನಪದಗಳನ್ನು ಕೂಡ ಆಡಿದ್ದೀನಿ. ಶಿಕ್ಷಕನಾಗಿ ವಿದ್ಯಾ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿ ನನ್ನನ್ನು ಸಾಮಾನ್ಯವಾಗಿ ಎಲ್ಲ ನನ್ನ ಇಲಾಖೆಯಲ್ಲಿ ನನ್ನನ್ನು ನೋಡಿದವರೇ ಇಲ್ಲ ಸರ್, ಎಲ್ಲ ನೋಡೋರೆ. 33 ವರ್ಷ ಸೇವೆ ಮಾಡಿ ನಿವೃತ್ತಿಯಾಗಿ ಈಗಲೂ ಈ ಜಾನಪದವನ್ನು ಮೈಗೂಡಿಸ್ಕೊಂಡು ಬರ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ಈಗಲೂ ಜನಪದ ಲೋಕಕ್ಕೆ ಹೋಗ್ತಾ ಇರ್ತೀನಿ. ನನ್ನನ್ನು ಕರೀತಾ ಇರ್ತಾರೆ ಜನಪದ ಲೋಕಕ್ಕೆ. ಸೋಬಾನೆ ಪದಗಳಿಗೆ ಜಡ್ಜಾಗಿ ಕರೀತಾರೆ, ಮತ್ತು ಜಾನಪದಗಳಿಗೆ ಜಡ್ಜಾಗಿ ಕರೀತಾರೆ. ಭಾಳಷ್ಟು ಸೇವೆ ಮಾಡಿದ್ದೀನಿ ಸರ್. ನಾನು ಬಹುಮುಖ ಪ್ರತಿಭೆಯಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀರಿ. ತಾವು ಬಾಲ್ಯದಲ್ಲಿ ಇದ್ದಾಗ ಸಂದರ್ಭದಲ್ಲಿ ತಮ್ಮ ತಾಯಿಯ ಜೊತೆ ಆ ಒಂದು ವಧುವಿಗೆ ಸ್ನಾನ ಮಾಡಿಸುವಂಥ ಸಂದರ್ಭದಲ್ಲಿ ಆಡುವಂಥ ಹಾಡುಗಳನ್ನ ನಾನು ಮೆಲುಕ್ತಾಗ್ತಿದೆ ಅಂತ ಹೇಳ್ತೀರಿ. ಆ ಒಂದು ಹಾಡನ್ನ ಈಗ ಹೇಳ್ಬೋದಾ? ಸೋಬಾನೆ ಪದ ಸರ್. ಹೌದು ಸರ್, ನಿಜ ಸರ್. ಸೋಬನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಆಯ್ವಾಗೊಲೆ ಊಡಿ ಚಾಯ್ವಾಗಿ ಒಲೆ ಊಡಿ ಸಿರಿಗಂಧದ ಸೌದೆ ಒಲೆಗೀಕಿ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸಿರಿಗಂಧದ ಸೌದೆ ಒಲೆಗಿಕ್ಕದ ನೀರ ಎದೆಯಿರಿ ಮನೋರ ಮಗಳಿಗೆ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಬಾಲೆ ಮೈ ನೆರೆದು ಬಾಗಿಲೇಲಿ ನಿಂತವಳೆ ಪಾಕಾಲ ಗವಳಿ ನುಡಿದಾವೋ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಪಾಕಾಲ ಗವಳಿ ಏನಂತ ನುಡಿದವೋ, ಬಾಲೆಗನ್ನೆರಡೆ ಫಲವಂತೆ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಬಾಲನಂಗುದ ನೀರು ಬಾಕಲಿಗೆ ಹರಿದವೋ, ಪಾಕಾಲ ದಾಟಿ ಒಳೆ ದಾಟಿ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಪಾಕಾಲ ದಾಟಿ ಒಳೆ ದಾಟಿ ಸಮುದ್ರದ ಪಾಳೆ ವಲಾಡಿ ಬೆಳೆದವೋ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಕಂದನಂಗುದ ನೀರು ಅಂದನಕ್ಕೆ ಹರಿದವೋ, ಅಂದಾಣ ದಾಟಿ ಒಳೆ ದಾಟಿ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಅಂದಾಣ ದಾಟಿ ಒಳೆ ದಾಟಿ ಸಮುದ್ರದ ನಿಂಬೆ ವಲಾಡಿ ಬೆಳೆದವೋ, ಸೋ ಎನ್ನೀರೇ ಸೋಬಾನ ಎನ್ನೀರೇ, ಮನೆಗಳು ಚಿನ್ನವೇ ಮನೆಗೇಳು ರನ್ನವೇ
ಮನೆಗೇಳೋ ಗಂಬಿ ಗರಡಾನೆ ಸೋ ಎನ್ನಿರೆ ಸೋಬಾನ ಎನ್ನಿರೆ ಮನೆಗೇಳೋ ಗಂಬಿ ಗರುಡ ಪಾಲಕರಾಯ ಮನೆಗೆದ್ದು ಬಾರೋ ಸುಖದಿಂದ ಸೋ ಎನ್ನಿರೆ ಶೋಭಾನ ಎನ್ನಿರೆ ಅಸೆಗೇಳೋ ಚಿನ್ನವೇ ಅಸೆಗೇಳೋ ರನ್ನವೇ ಅಸೆಗೇಳೋ ಗಂಬಿ ಗರಡಾನೆ ಸೋ ಎನ್ನಿರೆ ಶೋಭಾನ ಎನ್ನಿರೆ ಅಸೆಗೇಳೋ ಗಂಬಿ ಗರುಡ ಪಾಲಕರಾಯ ಅಸೆಗೆದ್ದು ಬಾರೋ ಸುಖದಿಂದ ಸೋ ಎನ್ನಿರೆ ಶೋಭಾನ ಎನ್ನಿರೆ ಸೋ ಎನ್ನಿರೆ ಶೋಭಾನ ಎನ್ನಿರೆ. ಇವೆಲ್ಲ ನಮ್ಮ ತಾಯಿ ಆಡ್ತಿದ್ರು ಸಹ. ನಾನು ನಮ್ಮ ತಾಯಿ ಜೊತೆಲಿ ಹೋಗುವೆ ಮದುವೆಗೆ, ನನಗೂ ತಿಂಡಿ ಗಿಂಡಿ ಎಲ್ಲ ಕೊಡೋರು. ಮತ್ತು ಈ ಸೋಮಾನ ಹೇಳ್ದವ್ರಿಗೆ ಹಣ್ಣು ಹಂಪಲ ಎಲೆ ಅಡಿಕೆ ಎಲ್ಲ ಕೊಡೋರು. ನಮ್ಮ ತಾಯಿ ಜೊತೆ ನಾನಿದ್ದರೆ ನನಗೂ ಹಣ್ಣೆಲ್ಲ ಕೊಡೋರು. ನೋಡಿ, ಅದು ನನಗೆ ಅಲ್ಲಿಂದೂ ಈ ಕಲೆ ನನ್ನನ್ನು ಬೆನ್ನಟ್ಟು ಬಂತೇನೋ. ನಾನು ಎಲ್ಲವನ್ನು ಆಡ್ತೀನಿ ಸರ್. ರಂಗಗೀತೆ ಆಡ್ತೀನಿ, ಕರ್ಣನ ಪಾತ್ರ ಮಾಡಿದ್ದೆ, ಅರ್ಜುನ ಪಾತ್ರ ಮಾಡಿದ್ದೆ, ಭಾವಗೀತೆಗಳು ಆಡ್ತೀನಿ, ಜನಪದಗಳು ಆಡ್ತೀನಿ, ಭಕ್ತಿಗೀತೆ ಆಡ್ತೀನಿ. ನನಗೆ ಬರದೇ ಇರೋದೇ ಇಲ್ಲ ಸರ್. ಹೀಗಾಗಿ ನಾನೇ ಸಂತೋಷ ಪಡ್ತೀನಿ. ನಾನು ಇಷ್ಟು ವಯಸ್ಸಲ್ಲೂ ಕೂಡ ನನ್ನಷ್ಟು ನಾನೇ ಹಾಡನ್ನು ಆಡಿಕೊಂಡು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಸರ್. ದೇವರು ನನಗೆ ಒಂದು ಆರೋಗ್ಯ ಕೊಟ್ಟವನೇ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ, ನಿಮ್ಮಂಥವ್ರ ಆರೈಕೆ. ತಮಾಷೆ ಮಾಡ್ತಾರೆ ನನ್ನೆಲ್ಲ. ಚೋಪು ಈಗಲೂ ಆಡೋದು ಬಿಟ್ಟಿಲ್ವಲ್ಲ ನೀನು, ಈಗಲೂ ಆಡ್ತಾ ಇರ್ತೀಯಲ್ಲ ಅಂತ ಹೇಳ್ತಾರೆ. ಎಲ್ಲ ದೇವರಿಚ್ಛೆ ಅಂತೀನಿ ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನೇ ತಾನು ತೊಡಸ್ಕೊಂಡು ಹಲವಾರು ಶಿಕ್ಷಕ ವೃಂದವನ್ನು ಪಡೆದಿರ್ತಕ್ಕಂಥವ್ರು. ನಂತರ ನಿವೃತ್ತಿ ಆದ ನಂತರವೂ ಕೂಡ ತನ್ನ ಜಾನಪದ ಕ್ಷೇತ್ರವನ್ನು ಬಿಡದೆ ಸರ್ಕಾರಿ ಕಾರ್ಯಕ್ರಮಗಳು, ಸರ್ಕಾರಿ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಹಲವಾರು ರೀತಿ ಸೇವೆ ಸಲ್ಲಿಸ್ತಾರೆ. ಇಂತಹ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಸೇವೆಯ ತುಡಿತ ಹೊಂದಿರತಕ್ಕಂತಹ ಜನಪ್ರಿಯ ಗಾಯಕರು, ಸಾಕ್ಷರತಾ ಕೋಗಿಲೆ. ಅಂದರೆ ನಾನು ಆಗಲೇ ಹೇಳಿದೆ, ಬಹುಮುಖ ಪ್ರತಿಭೆ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಪ್ರೌಢಿಮೆಯನ್ನು ಮೆರೆತಕ್ಕಂತಹ ಚೌಪಿಸ್ವಾಮಿಯವರವರು ಇಲ್ಲಿವರೆಗೆ ನಮ್ಮ ಸಂಗ್ರಾಮ ಟಿವಿಯಲ್ಲಿ ಇದ್ದು ಹಲವಾರು ರೀತಿಯ ತನ್ನ ವಿಶೇಷವಾದ ಗಾಯನದ ಮುಖಾಂತರ ಎಲ್ಲರನ್ನ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ಚೌಪಸ್ವಾಮಿಯವರೇ, ಕೊನೆಯದಾಗಿ ನೀವು ಸಂಗ್ರಾಮ ಟಿವಿಯ ವೀಕ್ಷಕರಿಗೆ ಜಾನಪದ ಕಲೆಯ ಬಗ್ಗೆ ನೀವು ನೀಡುವ ಸಂದೇಶವೇನು? ಏನಿಲ್ಲ ಸರ್, ಟಿ ವಿಯ ನನ್ನ ಬಂಧುಗಳಿಗೆ ನಾನು ಒಂದೇ ಮಾತಾಡೋದು, ನೀವು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಬಹಳ ಉತ್ತಮವಾದ ಕೆಲಸ ಸರ್. ಇಡೀ ರಾಜ್ಯದಾದ್ಯಂತ ಈ ನಿಮ್ಮ ಸಂಗ್ರಾಮ ಟಿ ವಿಯಿಂದ ಈ ಕಲೆ ಪ್ರಚಾರ ಆಗಲಿ, ಎಲ್ಲ ಜನರಿಗೂ ನೀವು ಈ ಕಲೆಯನ್ನು ಮುಟ್ಟಿಸಿ, ನಿಮ್ಮ ಸಂಗ್ರಾಮ ಟಿ ವಿ ಇನ್ನಷ್ಟು ಮತ್ತಷ್ಟು ಬೆಳೀಲಿ. ಈ ಸಂಗ್ರಾಮ ಟಿ ವಿಯಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಒಂದೇ ಪ್ರಾರ್ಥನೆ ಮಾಡೋದು, ಟಿ ವಿಯಲ್ಲಿ ಇಡೀ ರಾಜ್ಯ ನಾವು ಎಲ್ಲೋ ಒಂದು ಕಡೆ ಒಂದು ಆಡ್ತೀವಿ ಅಷ್ಟೇ, ನಾವು ಅದು ಹೋಗೋದಿಲ್ಲ ಜನಗಳ ಬಾಯಿಗೆ. ಇಂಥ ನಮ್ಮಂಥವ್ರನ್ನ ಕರೆದು ನಿಮ್ಮ ಸಂಗ್ರಾಮ ಟಿ ವಿಲಿ ಸಂದರ್ಶನ ಮಾಡಿ ಆಡಿಸಿದ್ದು ನೀವುಗಳು ಇಡೀ ರಾಜ್ಯಕ್ಕೆ ಈ ಚಾನಲ್ ಮುಖಾಂತರ ಆಡಿಸ್ತೀರಿ. ಇವೆಲ್ಲ ಜನರಿಗೆ ತಲುಪ್ತವೆ, ಆಗ ಜನರಿಗೆ ಒಂದು ಸಂತೋಷವಾಗ್ತದೆ. ಇದನ್ನು ನೋಡಿದಂಥ ಎಲ್ಲ ಇಡೀ ರಾಜ್ಯಾದ್ಯಂತ ಜನರೆಲ್ಲ ಸಂತೋಷ ಪಡ್ತಾರೆ. ಆಮೇಲೆ ಸಂಗ್ರಾಮ ಟಿ ವಿಗೆ ಕೃತಜ್ಞತೆ ಹೇಳ್ತಾರೆ, ಸಂತೋಷ ಪಡ್ತಾರೆ. ಹಾಗಾಗಿ ನೀವು ಸಂಗ್ರಾಮ ಟಿ ವಿಯವರು, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಈ ಹಾಡುಗಳನ್ನೆಲ್ಲ ಪ್ರಚಾರ ಮಾಡಿ ಜನರಿಗೆ ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡ್ತೀನಿ ಅಂತ ನಂಬಿ ನಾನು ಭಾಳ ಸಂತೋಷ ಪಡ್ತೀನಿ ಸರ್. ನಿಮ್ಮೆಲ್ಲರಿಗೂ ಆ ಭಗವಂತ ಸಂಗ್ರಾಮ ಟಿ ವಿಯ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ, ಎಲ್ಲರಿಗೂ ದೇವರು ಸಹ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಸಂತೋಷ ಏನು ಅಂತಂದರೆ, ನಾನು ಎಲ್ಲೇ ಸಿಗಲಿ ನಮ್ಮ ಹಸಿರಾ ನಂತರು, ನಮ್ಮ ಸ್ನೇಹಿತರು ಹಸಿರಾ ಪ್ರೆಸ್ ಅಂತಲೇ ನಾನು ಹಾಕ್ಕೊಂಡಿದ್ದೀನಿ ನನ್ನ ಮೊಬೈಲಲ್ಲಿ. ಜನಪ್ರಿಯ ಕಲಾವಿದರೇ ಅಂತ ಕೂಗ್ಕೊಳ್ತಾರೆ. ನನಗೆ ಭಾಳ ಸಂತೋಷವಾಗ್ತದೆ. ಹಸಿರಾ ಅವರು ನನ್ನನ್ನು, ಚೌಪಸ್ವಾಮಿಯವರು ಒಳ್ಳೆಯ ಕಲಾವಿದರು, ಅವರನ್ನು ಪರಿಚಯ ಮಾಡಬೇಕು ನಮ್ಮ ಚಾನಲಲ್ಲಿ ಅಂತ ನನಗೆ ಹೇಳಿ ಕರ್ಕೊಬಂದರು. ನಿಮ್ಮ ಮುಂದೆ
ಭಾಳಷ್ಟು ಹಾಡುಗಳನ್ನ ಆಡಿಸಿ ನಿಮ್ಗಳಿಗೆ ನನ್ನನ್ನು ಪರಿಚಯ ಮಾಡೋರೆ. ಹಸಿರ ಅವರಿಗೆ ನಾನು ತುಂಬ ಹೃದಯದ ನಮಸ್ಕಾರಗಳನ್ನು ಮಾಡ್ತಾಯಿದ್ದೀನಿ. ಹಸಿರ ಅವರೇ, ಭಗವಂತ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಹಾಗೆಯೇ ಈ ಸಂಗ್ರಾಮ ಟಿ ವಿಯವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ ಸರ್. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿದ್ದಂತಹ ಜನಪ್ರಿಯ ಜಾನಪದ ಗಾಯಕರು ಸಾಕ್ಷರತಾ ಕೋಗಿಲೆ ಚೌಪು ಸ್ವಾಮಿಯವರಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಪ್ರಶಸ್ತಿಗಳನ್ನು ಕೊಡಲಿ ಅಂತ ಕೇಳ್ಕೊತಾ, ಇಲ್ಲಿವರೆಗೆ ಜಾನಪದ ಕಲೆಗಳ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿರ್ತಕ್ಕಂತಹ ಸಾಕ್ಷರತಾ ಕೋಗಿಲೆ ಚೌಪು ಸ್ವಾಮಿಯವರಿಗೆ ಸಂಗ್ರಾಮ ಟಿವಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ. ಇದೇ ಸಂದರ್ಭದಲ್ಲಿ ಮತ್ತೆ ಜನಪ್ರಿಯ ಕಲಾವಿದರುಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.